ಜನರು ಮನೆಯಿಂದ ಕೆಲಸ ಕಾರ್ಯಗಳ ನಿಮಿತ್ತ ಹೊರಗೆ ಹೋಗೋದಕ್ಕೂ ಮುಂಚೆ ಎಚ್ಚರವಾಗಿರಿ. ಯಾಕಂದ್ರೆ ಇವತ್ತು ಬಸ್ಗಳ ಓಡಾಟ ಬಹಳ ವಿರಳವಾಗಿದೆ. ಬಹುತೇಕ ಕಡೆಗಳಲ್ಲಿ ಸರ್ಕಾರಿ ಬಸ್ಗಳ ಸಂಚಾರ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಸದ್ಯದ ಚಿತ್ರಣ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಬಳ್ಳಾರಿಯಲ್ಲಿ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಒಂದೇ ಒಂದು ಬಸ್ ಬಳ್ಳಾರಿ ಬಸ್ ನಿಲ್ದಾಣದಿಂದ ಹೊರಗೆ ತೆಗೆದಿಲ್ಲ. ಅಲ್ಲಿದ್ದಂಥ ಪ್ರಯಾಣಿಕರು ಇನ್ನೂ ಕಾದು ಕುಳಿತಿದ್ದಾರೆ, ಪರದಾಡ್ತಾ ಇದ್ದಾರೆ. ಈಗ ಆಗ ಬಸ್ ಬರ್ಬೋದೇನೋ, ಯಾವುದೋ ಒಂದೇ ಒಂದು ಬಸ್ ಕಲ್ಪಿಸಿದ್ರು ಕೂಡ ನಾವು ಊರು ತಲುಪಬಹುದು ಅಂತ ಕಾಯ್ತಾ ಇರೋ ಪ್ರಯಾಣಿಕರಿದ್ದಾರೆ. ಮಂಡ್ಯದಲ್ಲೂ ಕೂಡ ಅಷ್ಟೇ, ಯಾವುದೋ ಒಂದು ಬಸ್ ಇವಾಗಷ್ಟೇ ಬಂದು ನಿಂತಾಗಿದೆ. ಬಟ್ ಅದು ಡಿಪೋಗೆ ಹೋಗ್ತಾ ಇದೆಯಾ ಅಥವಾ ಲೋಕಲ್ ಯಾವುದೋ ಹಳ್ಳಿಗೆ ತೆರಳುವಂಥ ಬಸ್ ಇರಬಹುದು. ಒಂದೇ ಬಸ್ ಬರ್ತಿದ್ದಾಗೆ ಇದ್ದಂಥ ಪ್ರಯಾಣಿಕರೆಲ್ಲ ಆ ಬಸ್ಗಾಗಿ ಹತ್ತೋದಕ್ಕೆ ಮುಗಿಬೀಳುವಂಥ ದೃಶ್ಯ. ಹುಬ್ಬಳ್ಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿದ್ದಾರೆ. ಚಿಕ್ಕ ಮಗುವನ್ನು ತಂದಿದ್ದಾರೆ. ಮಹಿಳೆಯರು, ವಯಸ್ಸಾದವರು, ಪುರುಷರು ಎಲ್ಲರೂ ಕೂಡ ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಇಲ್ಲ. ಮತ್ತು ಬಹುತೇಕರಿಗೆ ಅಲ್ಲಿ ಇವತ್ತು ಮುಷ್ಕರ ಇದೆ ಸಾರಿಗೆ ನೌಕರರದ್ದು ಅನ್ನೋ ಮಾಹಿತಿ ಇರಲಿಲ್ಲ. ನಮಗೆ ಗೊತ್ತಿದ್ದಿದ್ರೆ ನಾವು ಬರ್ತಾ ಇರಲಿಲ್ಲ. ಈಗ ಬಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಯಾವ ಕಡೆಗೂ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದಿರುವಂಥವ್ರು ಸಾಕಷ್ಟು ಜನ ಈ ರೀತಿ ಪರದಾಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಂದು ಇಲ್ಲೊಂದು ಬಸ್ ಸಂಚಾರ ಮಾಡ್ತಾ ಇರೋ ಹಾಗಿದೆ. ಬಟ್ ಎಂದಿನ ಹಾಗೆ ಗಮನಿಸಿದಾಗ ಇವತ್ತು ಬಸ್ ನಿಲ್ದಾಣಗಳಲ್ಲಿ ಬಸ್ಗಳ ಸಂಖ್ಯೆ ಇಲ್ಲವೇ ಇಲ್ಲ. ಕೊಪ್ಪಳ ಮತ್ತು ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ, ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಈ ಎಲ್ಲ ಜಿಲ್ಲೆಗಳಲ್ಲೂ ತಟ್ಟಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪದಿಂದ ಈಗ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, 7:30 ಆಗ್ತಾ ಬಂತು ಸಮಯ. ಈಗ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆಯಾ? ಬಸ್ಗಳ ಓಡಾಟ ಇರುತ್ತೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯಾ? ವಿಜಯ್, ಬಿಎಂಟಿಸಿನ ಕೆಲ ಚಾಲಕರು ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತವರು ಇನ್ನೂ ಕೂಡ ಅವರು ಬಸ್ ಅನ್ನು ತೆಗೆದಿಲ್ಲ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮೆಜೆಸ್ಟಿಕ್ ನಲ್ಲಿರುವಂತಹ ದೃಶ್ಯ. ಇಲ್ಲಿ ನೀವು ಬಸ್ನ ಮುಂಭಾಗದಲ್ಲಿ ಸ್ಟಿಕ್ಕರ್ ಅಂಟಿಸಿರುವಂತಹ ಬಸ್ಸು ಬೆಳಗ್ಗೆಯಿಂದಲೂ ಕೂಡ ಅಲ್ಲೇ ಇದೆ. ಯಾವುದೇ ಕಾರಣ ಕೂಡ ನಾವು ಇವತ್ತು ಬಸ್ ರನ್ನಿಂಗ್ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ಚಾಲಕರು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ಬಿಎಂಟಿಸಿ ನೋಡ್ತಂತ ಸಂದರ್ಭದಲ್ಲಿ ಸರ್ಜಾಪುರ ಆಗಿರ್ಬೋದು, ಮಾರತಹಳ್ಳಿ ಆಗಿರ್ಬೋದು, ಕಾಡುಗೋಡಿ ಸುತ್ತಮುತ್ತಲಿನ ಬಸ್ ಏನಿದೆ ಅದು ಇವತ್ತು ಸಂಚಾರ ಮಾಡಿಲ್ಲ. ಪರಿಣಾಮ ಪ್ರಯಾಣಿಕರು ಇವತ್ತು ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಸರ್ಜಾಪುರ ಆಗಿರ್ಬೋದು, ಮಾರತಹಳ್ಳಿಯಲ್ಲಿ ಅಲ್ಲಿ ಮೆಟ್ರೋ ಸಂಚಾರ ಕೂಡ ಇಲ್ಲದಂತಹ ಕಾರಣಕ್ಕಾಗಿ ಆ ರೂಟ್ನಲ್ಲಿ ಮೆಟ್ರೋ ಸಂಚಾರ ಕೂಡ ಇಲ್ಲದಂತಹ ಪರಿಣಾಮ ಪ್ರಯಾಣಿಕರು ಅನಿವಾರ್ಯವಾಗಿ ಬಿಎಂಟಿಸಿಯಲ್ಲಿ ಹೋಗಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು ಬಿಎಂಟಿಸಿಗೆ ಬಸ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಇನ್ನು ಕಾಡುಗೋಡಿಯ ಒಂದಿಷ್ಟು ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಬಟ್ ಕಾಡುಗೋಡಿಗೆ ಮೆಟ್ರೋ ಸಂಚಾರ ಇರುವುದರಿಂದ ಪ್ರಯಾಣಿಕರು ಪರ್ಯಾಯ ವ್ಯವಸ್ಥೆಯನ್ನು ಬಳಕೆ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಇವತ್ತು ಕಾಡುಗೋಡಿ ಆಗಿರ್ಬೋದು, ಸರ್ಜಾಪುರ ಈ ರೂಟ್ನ ಬಹುತೇಕ ಚಾಲಕರು ಇವತ್ತು ಬಸ್ ಅನ್ನು ರನ್ನಿಂಗ್ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರು ಮೆಟ್ರೋದಲ್ಲಿ ಹೋದ್ರೆ ಉತ್ತಮ. ಬಟ್ ಮಹಿಳಾ ಪ್ರಯಾಣಿಕರಲ್ಲಿ ಇಷ್ಟು ದಿನ ಅವರು ಫ್ರೀ ಹೋಗ್ತಿದ್ದವರು ಇವತ್ತು ಕಾಡುಗೋಡಿ ಸುತ್ತಮುತ್ತ ನಾವು ದುಡ್ಡು ಕೊಟ್ಟು ಹೋಗ್ಬೇಕಂತ ಸನ್ನಿವೇಶ ಇರೋದ್ರಿಂದ ಅವರು ಕೂಡ ಸಮಸ್ಯೆ ಸಿಲುಕಿರುವಂತದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಜನ ತಮ್ಮ ಕೈಲಿ ಆಧಾರ್ ಕಾರ್ಡ್ ಮಾತ್ರ ಇಟ್ಕೊಂಡು ಓಡಾಡ್ತಿದ್ದವರಿಗೆ ಸಮಸ್ಯೆ ಎದುರಾಗಿದೆ. ಯಾಕಂದ್ರೆ ಅವರಿಗೆ ತುಂಬಾ ಜನರಿಗೆ ಇವತ್ತು ಮುಷ್ಕರ ಇರುತ್ತೆ, ನಮ್ಮ ರೂಟಲ್ಲಿ ಬಸ್ ಓಡಾಡಲ್ಲ ಅನ್ನೋ ಮಾಹಿತಿಯೇ ಇಲ್ಲದಂತಹ ಕಾರಣಕ್ಕೆ ಅವರಿಗೆ ಸಮಸ್ಯೆ ಎದುರಾಗಿ ಇದೇ ಕಾರಣಕ್ಕೆ ಅವರು ಕಳೆದ 2-3 ಗಂಟೆಯಿಂದಲೂ ಕೂಡ ಮೆಜೆಸ್ಟಿಕ್ ನಲ್ಲಿ ಬಸ್ಗಳನ್ನು ಕಾಯ್ತಾ ಇದ್ದಾರೆ. ಒಂದಿಷ್ಟು ಪ್ರಯಾಣಿಕರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನೀವೆಲ್ಲ ಹೋಗ್ಬೇಕಿತ್ತು ಸರ್? ಶಿವಾಜಿನಗರ. ಎಷ್ಟು ಗಂಟೆ ವೇಟ್ ಮಾಡ್ತೀವಿ? ಶಾಲೆ ಒಂದು ಅರ್ಧ ಗಂಟೆ ಆಗುತ್ತೆ. ಏನಂದ್ರೆ ಸರ್ ಇಲ್ಲಿ ಚಾಲಕರು ಬರ್ತದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಅಂದ್ರೆ ಬಸ್ಸೇ ಬಂದಿಲ್ಲ ಸರ್. ಅಂದ್ರೆ ಕೆಲವೊಂದಿಷ್ಟು ಪ್ರಯಾಣಿಕರಿಗೆ ಚಾಲಕರು ಇಲ್ಲಿರುವಂತಹ ಸಿಬ್ಬಂದಿ ವೈಟ್ ಮಾಡಿ ಬಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಕೂಡ ಬಸ್ ಬರದಂತಹ ಪರಿಣಾಮ ಇಲ್ಲಿದ್ದಂತಹ ಜನರು ಪರದಾಡಬೇಕಂತ ಸನ್ನಿವೇಶ ಇರುವಂತದ್ದು. ಜೊತೆಗೆ ಈಗ ಎಕ್ಸ್ಪ್ಲೇನ್ ಮಾಡಿದ ವೈಟ್ ಫೀಲ್ಡ್ ಈ ಭಾಗದ ಹೆಚ್ಚಿನ ಜನರು ಇಲ್ಲಿ ಪ್ರಯಾಣಿಕರು ಇವತ್ತು ಸಮಸ್ಯೆಗೆ ಸಿಲುಕಿದ್ದಾರೆ. ವಿಜಯ್, ಸತ್ತಾರ್, ಈಗ ಪ್ರಯಾಣಿಕರಿಗೇನಾದ್ರೂ ಒಂದು ಸಂದೇಶ ಇದೆಯಾ? ಸಿಬ್ಬಂದಿ ಇಲ್ಲ ಬಸ್ಗಳಿರಲ್ಲ ಹೋಗಿ ಅಂತ ಹೇಳ್ತಿದ್ದಾರಾ? ಅಥವಾ ಪ್ರಯಾಣಿಕರು ಹೆಚ್ಚಾದ್ರೆ ಸ್ವಲ್ಪ ಬಸ್ಗಳನ್ನು ಓಡಾಡಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಇದ್ದಾರಾ? ವಿಜಯ್, ಅಂದ್ರೆ ಮಾರತಹಳ್ಳಿ, ಸರ್ಜಾಪುರ ಈ ಭಾಗದ ಜನರಿಗೆ ಅವರಿಗೆ ತುಂಬಾ ಜನರಿಗೆ ಇವತ್ತು ಮುಷ್ಕರ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಅದರ ಪರಿಣಾಮ ಇವತ್ತು ಅವರು ಬಸ್ ನಿಲ್ದಾಣದಲ್ಲಿ ಬಂದು ಕಾಯುವಂತಹ ಸನ್ನಿವೇಶ ಇದೆ. ಕೆಲವೊಂದಿಷ್ಟು ಜನರು ಆ ರೂಟ್ನಲ್ಲಿ, ಅಂದ್ರೆ ಉದಾಹರಣೆಗೆ ಈಗ ಮಾರತಹಳ್ಳಿ ಹೋಗ್ಬೇಕಾದವರು ಕಾಡುಗೋಡಿ ತನಕ ಹೋಗಿ ಅಲ್ಲಿಂದ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಕಾಡುಗೋಡಿ ತನಕ ಮೆಟ್ರೋದಲ್ಲೇ ಹೋಗಿ ಬೇರೆ ತಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರ ಅವರಿಗೆ ಯಾವುದೇ ರೀತಿ ಮಾಹಿತಿ ಕೂಡ ಇಲ್ಲ. ಅವರು ಈಗ ಸರ್ಜಾಪುರ ಹೋಗ್ಬೇಕಾದ್ರೂ ಬಸ್ನಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಆಟೋದಲ್ಲಿ ಇಲ್ಲಿಂದ ಸರ್ಜಾಪುರ ಹೋಗ್ಬೇಕಾದ್ರೆ ತ್ರಿಬಲ್ ರೇಟ್ ಕೊಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು ಬಸ್ಸನ್ನೇ ಡಿಪೆಂಡ್ ಆಗಿದ್ದಾರೆ. ಕಳೆದ 1-2 ಗಂಟೆಯಿಂದಲೂ ಕೂಡ ಬಸ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ
ಮುಷ್ಕರದಲ್ಲೇ ಇದ್ದಾರೆ. ಬಟ್ ಇದುವರೆ ಕೂಡ ಇಲ್ಲಿರುವಂತಹ ಅಂದ್ರೆ BMTC ಸಿಬ್ಬಂದಿ ಬಂದು ಅವರಿಗೆ ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಬಟ್ ನಿನ್ನೆ BMTC ಒಂದು ಸ್ಪಷ್ಟ ಸಂದೇಶವನ್ನು ತನ್ನ ನೌಕರರಿಗೆ ಕೊಟ್ಟಿದೆ. ಯಾವುದೇ ಕಾರಣ ಕೂಡ ನೀವು ರಜೆ ಹಾಕುವಂತಿಲ್ಲ, ತುರ್ತು ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಹೊರತುಪಡಿಸಿದ್ರೆ ನಿಮ್ಮ ವೀಕ್ಲಿ ಆಫ್ ಆಗಿರ್ಬೋದು, ವಾರದ ರಜೆ ಎಲ್ಲವನ್ನು ಕೂಡ BMTC ಕ್ಯಾನ್ಸಲ್ ಮಾಡಿತ್ತು. ಜೊತೆಗೆ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ರಾತ್ರಿ ಹೊತ್ತು BMTCಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ರಾಮಚಂದ್ರ ರಾವ್ ಕೂಡ ತಮ್ಮ ನೌಕರರಿಗೆ ಒಂದು ಮನವಿಯನ್ನು ಮಾಡಿದ್ರು. ಹೈಕೋರ್ಟ್ ಆದೇಶವನ್ನು ಗೌರವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ನೀವು ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ, ಮುಷ್ಕರಕ್ಕೆ ಪ್ರಚೋದನೆ ಕೂಡ ಕೊಡುವಂತಿಲ್ಲ, ಯಾಕಂದ್ರೆ ಅಗತ್ಯ ಸೇವೆ ಆಗಿರೋದ್ರೆ ನೀವು ಅಂದ್ರೆ ಎಂದಿನಂತೆ ಕೆಲಸದಲ್ಲಿ ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದರ ಹೊರತಾಗಿ ಕೂಡ ಒಂದಿಷ್ಟು ಚಾಲಕರು ಇವತ್ತು ಮುಷ್ಕರದಲ್ಲಿ ಭಾಗಿಯಾದಂತಹ ಪರಿಣಾಮ ಇವತ್ತು ಪ್ರಯಾಣಿಕರು ಒದ್ದಾಡಬೇಕಂತ ಸನ್ನಿವೇಶ ಇದೆ. ಅದರ ಎಫೆಕ್ಟ್ ಅಂದ್ರೆ ಹಲವು ಪ್ರಯಾಣಿಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾವುದೇ ಒಂದು ಬಸ್ ಬಂದರೂ ಕೂಡ ಮುಗಿಬಿದ್ದು ಹೋಗುವಂತಹ ಸನ್ನಿವೇಶ ಇವತ್ತು ಮೆಜೆಸ್ಟಿಕ್ ನಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ. ಸದ್ಯಕ್ಕೆ ಅವರಿಗೆ ಈ ಕಳೆದ 1-2 ಗಂಟೆಯಿಂದ ಕಾಯ್ತಿರೋದು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲ. ಅಂದ್ರೆ ಮೆಟ್ರೋದಲ್ಲಿ ಕೂಡ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಅಂದ್ರೆ ದುಡ್ಡಿಲ್ಲ, ಯಾಕಂದ್ರೆ ಇಷ್ಟು ದಿನ ಅವರು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದವರು ಇವತ್ತು ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ ಅನ್ನೋ ವಿಚಾರ ಕೂಡ ನಿನ್ನಿಂದಲೂ ಗೊತ್ತಾಗದಂತಹ ಪರಿಣಾಮ ಇವತ್ತೆಲ್ಲಿ ಸಮಸ್ಯೆ ಎದುರಿಸುತ್ತಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಸತ್ತಾರ್. ಈಗ ದಾವಣಗೆರೆಯಿಂದ ಮಹಾದೇವ್ ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹಾದೇವ್, ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಈ ಮುಂಗಡವಾಗಿ ಬಸ್ ಬುಕ್ಕಿಂಗ್ ಮಾಡ್ಕೊಂಡವರು ಅಥವಾ ಮುಷ್ಕರ ಇದೆ ಅಂತ ಗೊತ್ತಿಲ್ಲದೆ ಬಂದ ಪ್ರಯಾಣಿಕರು ಸಿಬ್ಬಂದಿ ಜೊತೆ ವಾಗ್ವಾದ ಮಾಡ್ತಾ ಇದ್ರು, ಅನಾನುಕೂಲತೆ ಎದುರಿಸ್ತಾ ಇದ್ರು. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ? ವಿಜಯ್, ಏನು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಅದರದ ಎಫೆಕ್ಟ್ ಕೂಡ ದಾವಣಗೆರೆಯಲ್ಲಿ ಸಂಪೂರ್ಣವಾಗಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ನಿತ್ಯ ಸಾವಿರಾರು ಬಸ್ಗಳು ಬರ್ತಾ ಇದ್ರು, 2 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಬರ್ತಾ ಇದ್ರು. ಹೀಗಾಗಿ ಯಾವುದೇ ರೀತಿಯಾದಂತ ಬಸ್ಸು ಸಂಚಾರ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಕೆಲವೊಂದು ಜನ ರಾತ್ರಿನೇ ಬಂದು ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ಇಳಿದುಕೊಂಡು ತಮ್ಮ ಹಳ್ಳಿಗಳಿಗೆ ಹೋಗಬೇಕು ಅಂತ ರೆಡಿ ಆಗಿದ್ರು. ಕೆಲವೊಂದಿಷ್ಟು ಜನ ರಾತ್ರಿನೇ ಬೆಂಗಳೂರಿಗೆ, ಇತರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಕೂಡ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಂತ ಬಸ್ ಬರದೇ ಇರೋದಕ್ಕೆ ಅಲ್ಲಿನ ಸಿಬ್ಬಂದಿಗಳ ಜೊತೆ ಅವರು ಮಾತನಾಡ್ತಾ ಇದ್ರು, ನಮಗೆ ಬಸ್ ವ್ಯವಸ್ಥೆನ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಯಾವುದೇ ರೀತಿಯಂತ ಬಸ್ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಕೂಡ ಅವರು ಪರದಾಡುವಂತ ಪರಿಸ್ಥಿತಿ ಇತ್ತು. ಈಗ ನೀವು ದೃಶ್ಯದಲ್ಲಿ ನೋಡ್ತಿರಬಹುದು, ಅಲ್ಲಿ ಮನವೊಲಿಸುವಂತ ಕೆಲಸವನ್ನ ಇದುವರೆಗೂ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ, ಅವರ ಸಲುವಾಗಿ ಆದ್ರೂ ನೀವು ಹೋಗ್ಲೇಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಬಂದಂತ ಸಿಬ್ಬಂದಿಗಳಿಗೆ ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಬ್ಬಂದಿ ಕೂಡ ಒಪ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ವೇತನ ಪರಿಷ್ಕರಣೆಗೆ ಅಂತ ಹೇಳಿ ಒಟ್ಟಾಗಿ ನಾವು ಒಂದು ಕರೆಯನ್ನ ಕೊಟ್ಟಿದ್ದೇವೆ. ಈ ರೀತಿಯಾಗಿ ನಾವು ಹೋದ್ರೆ ಮತ್ತೆ ಬೇರೆಯವ್ರಿಗೆ ಸಿಬ್ಬಂದಿಗೂ ಕೂಡ ನೋವಾಗುತ್ತೆ. ದಯವಿಟ್ಟು ನಮ್ಮ ಒಗ್ಗಟ್ಟಿಗೆ ಒಡಿಬೇಡಿ ಅಂತ ಹೇಳಿ ಅವರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. DC ಅವರು ಕೂಡ ಈಗ ಇಲ್ಲೇ ನಿಂತು ಅವರು ಆಪರೇಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು, ಬೇರೆ ಬೇರೆ ಊರುಗಳಿಗೆ, ಜಿಲ್ಲೆಗಳಿಗೆ ಹೋಗುವಂತ ಪ್ರಯಾಣಿಕರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ, ಅವರಿಗೆ ಸಮಸ್ಯೆ ಆಗಬಾರ್ದು. ಜನರಿಗೆ ಸಮಸ್ಯೆ ಆಯಿತು ಅಂತಂದ್ರೆ ಅವರಿಗೆ ಬೇರೆ ಬೇರೆ ಕೆಲಸಕ್ಕೆ ತೊಂದರೆ ಆಗುತ್ತೆ, ಅಡ್ಡಿ ಆಗುತ್ತೆ ಅಂತ ಹೇಳಿ ಅವರೇ ನಿಂತು ಬಂದಿರುವಂತ ಸಿಬ್ಬಂದಿಗಳ ಮನವೊಲಿಸಿ ನೀವು ದಯವಿಟ್ಟು ಹೋಗ್ಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರು ನಮ್ಮ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ನಾವು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದೀವಿ, ಹೀಗಾದ್ರೆ ಹೇಗೆ ಅಂತ ಹೇಳಿ ಅವರು ಕೂಡ ಅವರ ಜೊತೆ ಮಾತುಕತೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು DC ಅವ್ರನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ ಈ ಬಗ್ಗೆ ಅಂತ ಹೇಳಿ. ಸರ್, ತಾವು ಬೆಳಗ್ಗೆಯಿಂದ 6 ಗಂಟೆಯಿಂದನೂ ಕೂಡ ಬಂದು ತಮ್ಮ ಸಿಬ್ಬಂದಿಗಳಿಗೆ ಹೋಗ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೀರಿ, ಆದ್ರೆ ಯಾವುದೇ ರೀತಿಯಂತ ಬಸ್ಗಳು ಬರ್ತಾ ಇಲ್ಲ. ಪ್ರಯಾಣಿಕರಿಗೆ ಹೆಂಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ತಾ ಇದೀರಿ ಸರ್ ಅಂತ ಹೇಳಿ? ಯಾವ ರೀತಿ ವ್ಯವಸ್ಥೆ? ಇಲ್ಲ, ತಾವೇ ಲೈವ್ ಚಿತ್ರ ನೋಡ್ತಾ ಇದ್ದೀರಾ, ಹೋಗ್ತಾ ಇದ್ದಾವೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಡ್ರೈವರ್ಗಳು ಬಂದಿದ್ದಾರೆ, ಸ್ವಲ್ಪ ನಿರ್ವಾಹಕರ ಕೊರತೆ ಆಗಿದೆ, ಅದು ಸರಿ ಮಾಡ್ತಾ ಇದ್ದೇವೆ. ಎಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ರು ಸರ್ ದಾವಣಗೆರೆ ಜಿಲ್ಲಾದ್ಯಂತ? ಈಗ ಎಷ್ಟು ಜನ ಕೆಲಸಕ್ಕೆ ಹಾಜರಾಗಿದ್ದಾರೆ? ಹಂಗಿರಲ್ಲ, ಈಗ ಆಲ್ರೆಡಿ ಲೈನ್ ಮೇಲೆ ಇದ್ದಾರೆ. ಸುಮಾರು ಒಂದು 400-500 ಜನ ಲೈನ್ ಮೇಲೆ ಇದ್ದಾರೆ. ಈಗ ಮಾಡ್ತಾ ಇದ್ದಾರೆ. ಹೌದು, ಕರ್ತವ್ಯ ಮಾಡ್ತಾ ಇದ್ದಾರೆ. ಕೆಲವೊಂದು ಜನ ತಮ್ಮ ಕಂಟ್ರೋಲರ್ ಬಂದು ಗಲಾಟೆಯನ್ನ ಮಾಡ್ತಾ ಇದಾರೆ. ಯಾಕೆ ನೀವು? ಕೆಲವೊಂದು ಜನರಿಗೆ ಮಾಹಿತಿನೇ ಇಲ್ಲ ಸರ್, ಮುಷ್ಕರದ ಬಗ್ಗೆ ಮಾಹಿತಿನೇ ಇಲ್ಲ. ಸ್ಟ್ಯಾಂಡ್ ಅಲ್ಲ, ಮಾಹಿತಿ ಅಂತಂದ್ರೆ ಎಲ್ಲ ಮೀಡಿಯಾದಲ್ಲಿ ಬಂದಿದೆ, ಏನೋ ಇದೆ ಅಂತ ಹೇಳಿ ಮುಷ್ಕರದ ಬಗ್ಗೆ. ಬಟ್ ನಾವು ಕಾರ್ಯಾಚರಣೆಗೆ ಎಲ್ಲ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್. ಈಗ ಅನೇಕ ಜನ ಈ ಸಾರಿಗೆ ಬಸ್ಗಳನ್ನು ನಂಬ್ಕೊಂಡೆ ಓಡಾಡ್ತಾ ಇರ್ತಾರೆ ಸರ್. ಒಂದ್ ವೇಳೆ ಅವ್ರಿಗೆ ಇನ್ನೂ ಎಷ್ಟು ದಿನ ಆಗುತ್ತೆ ಏನೋ? ಯಾಕಂದ್ರೆ ಕಳೆದ ಕೆಲವು ವರ್ಷ ಅಂದ್ರೆ 2-3 ವರ್ಷಗಳಿಂದ ಇದನ್ನು ಮುಷ್ಕರ ನೋಡಿದ್ದೇವೆ. ಈಗ ನಾವಂತೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಬೇರೆ ಏನ್ ಪರ್ಯಾಯ ವ್ಯವಸ್ಥೆ ಅಂತ ಸರಿ? ಒಂದ್ ವೇಳೆ ಅವ್ರಿಗೆ ಅಂದ್ರೆ ಮುಷ್ಕರ ಕಂಟಿನ್ಯೂ ಆದ್ರೆ, ಸಮಸ್ಯೆ ಆದ್ರೆ ಜನರಿಗೆ ಏನು ವ್ಯವಸ್ಥೆ ಅಂತ?
ಅಲ್ಲ ಹೇಳಿದ್ವಲ್ಲ, ನಮ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮನೆ ಸಭೆ ಆಗಿದೆ, ಖಾಸಗಿ ಬಸ್ ಅಸೋಸಿಯೇಷನ್ ಜೊತೆ ಸಭೆ ಆಗಿದೆ, ಅವರೆಲ್ಲ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಏನು ವ್ಯತ್ಯಯ ಆದರೆ ಅವರು ನಾವು ದಾವಣಗೆರೆ ಜಿಲ್ಲೆಯಾದ್ಯಂತ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಗೋದು ಇಲ್ಲ ಜಿಲ್ಲೆಗಳಿಗೆ ಹೋಗೋದು ಅವರು ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಸಮಸ್ಯೆ ಕಂಟಿನ್ಯೂ ಆಗುತ್ತೆ. ಅಲ್ಲ, ಅದನ್ನ ಹೆಂಗೆ ಹೇಳಕ್ಕಾಗತ್ತೆ? ಬಗೆಹರಿಯುತ್ತಾ ಸರ್? ಈಗ ಇವ್ರ ಬಗೆಹರಿಯುತ್ತಾ? ಏನ್ ಹೇಳಿ? ಅದು ನಮ್ಮ ಮಟ್ಟದಲ್ಲಿ ಇಲ್ಲ, ಇದು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಇದೆ. ನಾವು ಇಲ್ಲಿ ಕಾರ್ಯಾಚರಣೆಯನ್ನ ಈಗ ಎಲ್ಲ ಡ್ರೈವರ್ ನೀವು ನೋಡ್ತಾ ಇದ್ದಾರೆ, ಎಲ್ಲ ಚಾಲಕರು ಮನವೊಲಿಸಿ ಕಳಿಸ್ತಾ ಇದ್ದೇವೆ, ಪ್ರಯತ್ನ ಮಾಡ್ತೇವೆ. ನಮ್ದು ಮೋಟೋ ಇರೋದು ಸರ್ವಿಸ್ ಕೊಡೋದು. ಆ ಸರ್ವಿಸ್ ಕೊಡ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲರೂ ಪ್ರಯತ್ನ ಮಾಡ್ತೇವೆ. ಈಗ ನೋಡಿ, ಒಂದು ಗಾಡಿ ಹೋಗ್ತಾ ಇದೆ, ಹೌದಾ? ನೀವೇ ನೋಡಿದ್ರೆ ಹೋಗ್ತಾ ಇದೆ, ಹಂಗೆ ಆಗತ್ತೆ. ಅರ್ಜೆಂಟ್ ಇದ್ದವ್ರಿಗೆ ವ್ಯವಸ್ಥೆ ಮಾಡಿ. ಇದಿಷ್ಟು KSRTC DC ಆದಂಥ ಕಿರಣ್ ಕುಮಾರ್ ಸರ್ ಮಾತು. ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ತಿದ್ವಿ. ಕೆಲವೊಂದು ಜನ ಬುಕ್ಕಿಂಗ್ ಅನ್ನ ಮಾಡಿಕೊಂಡು ಅವ್ರಿಗೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಏನು ಗಲಾಟೆಯನ್ನು ಮಾಡ್ತಿದ್ರು, ಅವರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಬಂದಂತ ಕೆಲ ಸಿಬ್ಬಂದಿಗಳಿಗೆ ಮನವೊಲಿಸಿ ನೀವು ಹೋಗಿ, ಇದು ಸರ್ಕಾರ ಮಟ್ಟದಲ್ಲಿದೆ, ಅದ್ರ ಬಗ್ಗೆ ಹರಿಯುತ್ತೆ, ದಯವಿಟ್ಟು ಅಲ್ಲಿವರೆಗೂ ಯಾವುದೇ ರೀತಿಯಂತ ಕೆಲಸಕ್ಕೆ ರಜೆ ಹಾಕನ್ನ ಅಂದ್ರೆ ಮುಷ್ಕರ ಮಾಡಬೇಡಿ, ನೀವು ಎಲ್ಲಿವರೆಗೂ ಅನುಕೂಲ ಆಗುತ್ತೆ ಹೋಗಿ ಬನ್ನಿ ಅಂತ ಹೇಳಿ ಅವ್ರು ಮನವೊಲಿಸುವಂತ ಕೆಲಸವನ್ನು ಮಾಡ್ತಾರೆ. ಸಿಬ್ಬಂದಿಗಳು ಕೂಡ ಕೆಲವೊಂದಿಷ್ಟು ಜನ ಒಪ್ತಾ ಇಲ್ಲ, ಕೆಲವೊಂದು ಜನ ಅವ್ರನ್ನ ಮನವೊಲಿಸಿ ಕಳಿಸುವಂತ ಕೂಡ ಕೆಲಸವನ್ನು ಮಾಡ್ತಾರೆ. ಇನ್ನು ಪ್ರಯಾಣಿಕರ ಪರದಾಟ ಕೂಡ ದಾವಣಗೆರೆಯಲ್ಲಿ ಇನ್ನೂ ಮುಂದುವರೆದಿದೆ. ವಿಜಯ್, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.